ನಾವೆಲ್ಲ ಶಾಲೆಗಳಲ್ಲಿ ಓದಿರೋ ಪ್ರಕಾರ ಭಾರತೀಯ ನಾಗರಿಕತೆಯನ್ನೋದು ಕೇವಲ 3,500 ವರ್ಷಗಳಷ್ಟು ಹಳೆಯದು. ಆದ್ರೆ ಒಂದು ಕ್ಷಣ ಯೋಚ್ನೆ ಮಾಡಿ, ಒಂದು ವೇಳೆ ನಮಗೆ ಹೇಳಿಕೊಟ್ಟ ಈ ಇಡೀ ಇತಿಹಾಸದ ಕಥೆ ಕೇವಲ 100 ವರ್ಷಗಳಲ್ಲ, ಬರೋಬ್ಬರಿ 16,000 ವರ್ಷಗಳಷ್ಟು ತಪ್ಪಾಗಿದ್ರೆ? ಒಂದು ವೇಳೆ ವಿಜ್ಞಾನವೇ ನಮ್ಮನ್ನ ಹಿಮಯುಗದಷ್ಟು ಹಿಂದೆ ಕರೆದೊಯ್ದ್ರೆ? ಬನ್ನಿ ಈ ಆಳವಾದ ಪ್ರಶ್ನೆಯೊಳಗೊಮ್ಮೆ ಇಳಿದು ನೋಡೋಣ. ಸರಿ, ಈ ಪಯಣದಲ್ಲಿ ನಾವು ಏನು ನೋಡಬಹುದಿದ್ದೀವಿ ಅಂದ್ರೆ, ಮೊದಲು 2 ಬೇರೆ ಬೇರೆ ಐತಿಹಾಸಿಕ ಕಥೆಗಳ ನಡುವೆ ಇರೋ ಸಂಘರ್ಷವನ್ನ ನೋಡೋಣ. ನಂತರ ಆಕಾಶ, ಭೂಮಿ ಮತ್ತು ಸಮುದ್ರದಿಂದ ಸಿಗುವ ವೈಜ್ಞಾನಿಕ ಸಾಕ್ಷ್ಯಗಳನ್ನ ಪರಿಶೀಲಿಸೋಣ. ಮತ್ತು ಕೊನೆಗೆ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋ 2 ವಿಭಿನ್ನ ದಾರಿಗಳನ್ನ ಹೋಲಿಸಿ ನೋಡೋಣ. ಹಾಗಾದ್ರೆ ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ನಮ್ಮ ಮುಂದೆ ಇರುವ ಈ 2 ಕಥೆಗಳ ನಡುವಿನ ಮೂಲಭೂತ ವ್ಯತ್ಯಾಸವಾದ್ರೂ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಒಂದ್ಕಡೆ ನಮ್ಮ ಪಠ್ಯಪುಸ್ತಕಗಳು ಹೇಳೋದು ಭಾರತೀಯ ನಾಗರಿಕತೆ ಕೇವಲ 3,500 ವರ್ಷಗಳಷ್ಟು ಹಳೆಯದು ಅಂತ. ಆದ್ರೆ ಇನ್ನೊಂದು ಕಡೆ ಜೆನೆಟಿಕ್ಸ್, ಅಸ್ಟ್ರಾನಮಿ ಮತ್ತು ಜಿಯಾಲಜಿಯಂತಹ ವಿಜ್ಞಾನದ ವಿಭಾಗಗಳು 15,000 ವರ್ಷಗಳಿಂತಲೂ ಹಳೆಯದಾದ ಒಂದು ನಿರಂತರ ನಾಗರಿಕತೆಯ ಕಥೆಯನ್ನ ಹೇಳ್ತಿವೆ. ಇದು ಸಣ್ಣಪುಟ್ಟ ಬದಲಾವಣೆಯಲ್ಲ, ನಮ್ಮ ಇಡೀ ಇತಿಹಾಸದ ಗ್ರಹಿಕೆಯನ್ನೇ ತಲೆಕೆಳಗು ಮಾಡುವಂತಹದ್ದು. ಹಾಗಾದ್ರೆ ನಿಜವಾದ ಕಥೆ ಯಾವುದು? ಯಾವ ಪುರಾವೆಗಳನ್ನ ನಾವು ನಂಬಬೇಕು? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನ ನಾವೇ ಹುಡುಕೋ ಬದಲು ಸಾಕ್ಷಿಗಳನ್ನೇ ಮಾತಾಡಕ್ ಬಿಡೋಣ. ಈಗ ನಾವು ನೇರವಾಗಿ ತನಿಖೆಯತ್ತ ಹೋಗಿ ಒಂದೊಂದೇ ಸಾಕ್ಷ್ಯವನ್ನ ಪರಿಶೀಲಿಸೋಣ. ನಮ್ಮ ಹುಡುಕಾಟ ಶುರುವಾಗೋದೇ ಆಕಾಶದಿಂದ. ಪ್ರಾಚೀನ ಗ್ರಂಥಗಳು ಕೇವಲ ಪೌರಾಣಿಕ ಕಥೆಗಳಲ್ಲ, ಬದಲಿಗೆ ಆಕಾಶದ ಘಟನೆಗಳನ್ನ ದಾಖಲಿಸಿಟ್ಟಿರೋ ಒಂದು ಅದ್ಭುತ ಟೈಮ್ ಕ್ಯಾಪ್ಸ್ಯೂಲ್ ಇದ್ದ ಹಾಗೆ. ನಮ್ಮ ಪ್ರಾಚೀನ ಋಷಿಗಳು ಆಕಾಶದಲ್ಲಿ ಏನನ್ನ ನೋಡಿದ್ರು ಮತ್ತು ಅದನ್ನ ಹೇಗೆ ದಾಖಲಿಸಿದ್ರು? ಬನ್ನಿ ನೋಡೋಣ. ಋಗ್ವೇದದಲ್ಲಿ ಬರುವ ಈ ಒಂದು ಸಾಲನ್ನ ಗಮನಿಸಿ. ಸೂರ್ಯನು ಇದ್ದಕ್ಕಿದ್ದಂತೆ ಪ್ರಜ್ವಲಿಸಿದ ಅಂತ. ಇದು ಕೇವಲ ಕವಿಯ ಕಲ್ಪನೆಯ, ಅಥವಾ ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ನಿಜವಾದ ಭಯಂಕರವಾದ ಬ್ರಹ್ಮಾಂಡದ ಘಟನೆಯ ಕಣ್ಣಾರೆ ಕಂಡ ವರದಿನ? ಈ ಪ್ರಾಚೀನ ಕಥೆಯ ಹಿಂದೆ ಸೈನ್ಸ್ ಇರಬಹುದಾ? ನಮ್ಮ ಋಷಿಗಳು ತಾವು ನೋಡಿದ್ದನ್ನೇ ಅಷ್ಟು ನಿಖರವಾಗಿ ದಾಖಲಿಸಿದ್ರೆ ಇವತ್ತಿನ ವಿಜ್ಞಾನ ಅದನ್ನ ಪ್ರೂವ್ ಮಾಡಬಹುದಾ? ಮತ್ತು ಇಲ್ಲೇ ನೋಡಿ ಆ ಶಾಕಿಂಗ್ ಕನೆಕ್ಷನ್ ಸಿಗೋದು. ಒಂದ್ ಕಡೆ ಋಗ್ವೇದದ ಕತೆ, ಇನ್ನೊಂದ್ ಕಡೆ ವಿಜ್ಞಾನಿಗಳು ಗ್ರೀನ್ಲ್ಯಾಂಡ್ನ ಮಂಜುಗಡ್ಡೆಯನ್ನ ಕೊರೆದು ತೆಗ್ದಾಗ ಅವರಿಗೊಂದು ವಿಷಯ ಗೊತ್ತಾಗುತ್ತೆ. ಸರಿಯಾಗಿ 9,000 ವರ್ಷಗಳ ಹಿಂದೆ, ಅಂದ್ರೆ ಸುಮಾರು 7,200 BCEಯಲ್ಲಿ ಒಂದು ಅತಿದೊಡ್ಡ ಸೌರ ಜ್ವಾಲೆ ಭೂಮಿಗೆ ಅಪ್ಪಳಿಸಿತ್ತು. ಋಗ್ವೇದದ ವರ್ಣನೆ ಮತ್ತು ವೈಜ್ಞಾನಿಕ ಡೇಟಾ ಎರಡೂ ಒಂದಕ್ಕೊಂದು ತಾಳೆ ಆಗ್ತಿವೆ. ಈ ಡೇಟ್, ಇದರ ಮಹತ್ವ ಏನು ಗೊತ್ತಾ? ಇದು ಋಗ್ವೇದದ ಕೆಲವು ಭಾಗಗಳು ನಾವು ಅಂದುಕೊಂಡಿದ್ದಕ್ಕಿಂತ ಸಾವಿರಾರು ವರ್ಷ ಹಳೇದು ಅಂತ ತೋರಿಸುತ್ತೆ. ಇದು ನಮ್ಮ ನಾಗರಿಕತೆ ಕಥೆಯನ್ನೇ ಬುಡಮೇಲ್ ಮಾಡುತ್ತೆ. ಇದು ಒಂದೇ ಒಂದು ಉದಾಹರಣೆಯಲ್ಲ. ಈ ತರಹದ ಖಗೋಳ ವೀಕ್ಷಣೆಗಳು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತುಂಬಾನೇ ಸಿಗುತ್ತೆ. ಐತರೇಯ ಬ್ರಾಹ್ಮಣ, ತೈತ್ತರೀಯ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ, ಹೀಗೆ ಪ್ರತಿಯೊಂದು ಗ್ರಂಥವೂ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಆಕಾಶವನ್ನ ಎಷ್ಟು ನಿಖರವಾಗಿ ಗಮನಿಸ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಆಕಾಶದಿಂದ ಹವೇ ನಾವು ಭೂಮಿಯ ಕಡೆಗೆ ಬರೋಣ. ನಮ್ಮ 2ನೇ ಸಾಕ್ಷ್ಯ ಇಲ್ಲೇ ಇದೆ. ಭೂಮಿಯ ಮೇಲ್ಮೈ ಮತ್ತು ಸಮುದ್ರದ ಆಳದಲ್ಲಿ ಅಡಗಿರುವ ಸುಳಿವುಗಳು ನಮ್ಮ ಇತಿಹಾಸದ ಬಗ್ಗೆ ಏನು ಹೇಳುತ್ತವೆ ಅಂತ ನೋಡೋಣ. ಋಗ್ವೇದದಲ್ಲಿ ಸರಸ್ವತಿ ನದಿ ಬಗ್ಗೆ ಪದೇ ಪದೇ ಹೇಳಿದ್ದಾರೆ. ಅದು ಯಾವುದೋ ಸಣ್ಣ ತೊರೆ ಅಲ್ಲ, ಬದಲಿಗೆ ಹಿಮಾಲಯದಿಂದ ಶುರುವಾಗಿ ಸಮುದ್ರದವರೆಗೂ ಭೋರ್ಗರೆದು ಹರಿತಿದ್ದ ಒಂದು ಮಹಾನದಿ. ವೈದಿಕ ಕಾಲದ ಜೀವನದ ಕೇಂದ್ರಬಿಂದುವಾಗಿತ್ತು ಆ ನದಿ. ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಲಾಜಿಕ್ಕೇ ಇಲ್ಲ ನೋಡಿ. ಪಠ್ಯಪುಸ್ತಕಗಳ ಪ್ರಕಾರ ಋಗ್ವೇದ ಬರೆದಿದ್ದು 1500 BCಯಲ್ಲಿ. ಆದ್ರೆ ಸೈನ್ಸ್ ಹೇಳುತ್ತೆ ಸರಸ್ವತಿ ನದಿ 1900 BCಯಷ್ಟೊತ್ತಿಗಾಗ್ಲೇ ಬತ್ತಿ ಹೋಗಿತ್ತು ಅಂತ. ಹಾಗಾದ್ರೆ 400 ವರ್ಷದ ಹಿಂದೆಯೇ ಮಾಯವಾಗಿದ್ದ ನದಿಯನ್ನ ಕಣ್ಣಾರೆ ಕಂಡ ಹಾಗೆ ಅವರು ಹೇಗೆ ಬರೆಯಕ್ ಸಾಧ್ಯ? ಇದರರ್ಥ ಒಂದೇ, ಋಗ್ವೇದದ ರಚನೆಯಾಗಿದ್ದು ಸರಸ್ವತಿ ನದಿ ಇನ್ನೂ ಹರಿತಿದ್ದಾಗ್ಲೇ, ಅಂದ್ರೆ 1900 BCಗಿಂತ ಬಹಳ ಹಿಂದೆ. ಸರಸ್ವತಿಯ ಕಥೆ ಅಷ್ಟೇ ಅಲ್ಲ, ಸಮುದ್ರದ ಆಳದಲ್ಲಿ ಸಿಕ್ಕಿರೋ ದ್ವಾರಕಾನಗರದ ಅವಶೇಷಗಳು ಕೂಡ ನಮ್ಮ ಇತಿಹಾಸವನ್ನ ಇನ್ನಷ್ಟು ಹಿಂದಕ್ಕೆ ತಳ್ಳುತ್ತೆ ಮತ್ತು ಪ್ರಾಚೀನ ಭಾರತದಲ್ಲಿ ಅತ್ಯಾಧುನಿಕ ನಗರಗಳು ಅಸ್ತಿತ್ವದಲ್ಲಿದ್ದುವು ಅನ್ನೋದಕ್ಕೆ ಪ್ರಬಲ ಪುರಾವೆಯನ್ನ ಒದಗಿಸುತ್ತೆ. ಸರಿ,
ಇಲ್ಲಿವರೆಗೂ ನಮ್ಮ ನಾಗರಿಕತೆ ಎಷ್ಟು ಹಳೆಯದು ಅಂತ ನೋಡಿದ್ವಿ. ಆದ್ರೆ ಇದಕ್ಕಿಂತ ದೊಡ್ಡ ಪ್ರಶ್ನೆ ಒಂದಿದೆ. ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಇಷ್ಟೊಂದು ನಿಖರವಾದ ಖಗೋಳ ಜ್ಞಾನ ಹೇಗೆ ಬಂತು? ಅವರ ಜ್ಞಾನದ ಮೂಲ ಯಾವುದು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ನಮ್ಮ ವಿಶ್ಲೇಷಣೆಯ ದಿಕ್ಕನ್ನೇ ಬದಲಿಸೋಣ. ಎಷ್ಟು ಹಳೆಯದು ಅನ್ನೋದ್ರಿಂದ ಅವರಿಗೆ ಹೇಗೆ ತಿಳಿದಿತ್ತು ಅನ್ನೋದರ ಕಡೆಗೆ ಹೋಗೋಣ. ಇವತ್ತಿನ ಮಾಡರ್ನ್ ಫಿಸಿಕ್ಸ್ ಒಂದು ದೊಡ್ಡ ರಹಸ್ಯದ ಹಿಂದೆ ಬಿದ್ದಿದೆ. ಅದೇ ಯೂನಿಫೈಡ್ ಫೀಲ್ಡ್. ಅಂದ್ರೆ ಈ ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಶಕ್ತಿ ಎಲ್ಲವೂ ಹುಟ್ಟಿದು ಒಂದೇ ಒಂದು ಮೂಲದಿಂದ. ಆ ಮೂಲ ಯಾವುದು ಅಂತ ಹುಡುಕ್ತಿದ್ದಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ, ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಮೂಲದ ಬಗ್ಗೆ ಹೇಳಿದ್ರು. ಅದಕ್ಕವರು ಬ್ರಹ್ಮನ್ ಅಂತ ಕರೆದ್ರು. ಇದು ಎಲ್ಲೆಡೆ ಇರುವ, ಎಲ್ಲದಕ್ಕೂ ಮೂಲವಾಗಿರುವ ಶುದ್ಧ ಪ್ರಜ್ಞೆಯ ಸ್ಥಿತಿ. ಇವತ್ತು ಸೈನ್ಸ್ ಮ್ಯಾಥಮ್ಯಾಟಿಕ್ಸ್ ಮೂಲಕ ಏನನ್ನ ಹುಡುಕುತ್ತಿದೆಯೋ ನಮ್ಮ ಋಷಿಗಳು ಅದನ್ನ ಪ್ರಜ್ಞೆ ಅಂತ ಕರೆದ್ರು. ಇವೆರಡರ ನಡುವೆ ಇರೋ ಹೋಲಿಕೆ ನಿಜಕ್ಕೂ ಬೆರಗು ಮೂಡಿಸುತ್ತೆ. ವೈದಿಕ ವಿಜ್ಞಾನದ ದೃಷ್ಟಿ ತುಂಬಾನೇ ವಿಭಿನ್ನ. ಅದು ಸೈನ್ಸ್ ತರ ನೋಡೋ ವ್ಯಕ್ತಿಯನ್ನ ನೋಡೋ ವಸ್ತುವಿನಿಂದ ಬೇರೆ ಮಾಡಲ್ಲ. ಬದಲಿಗೆ ನೋಡೋ ವ್ಯಕ್ತಿ ಅಂದ್ರೆ ಋಷಿ, ನೋಡೋ ಪ್ರಕ್ರಿಯೆ ಅಂದ್ರೆ ದೇವತಾ, ಮತ್ತು ನೋಡೋ ವಸ್ತು ಅಂದ್ರೆ ಛಂದಸ್, ಈ ಮೂರನ್ನೂ ಒಂದೇ ಅಂತ ಹೇಳುತ್ತೆ. ಇದೊಂದು ಕಂಪ್ಲೀಟ್ ಪಿಕ್ಚರ್. ಹಾಗಾದ್ರೆ ನಮ್ಮ ಕೊನೆಯ ಭಾಗದಲ್ಲಿ ಜ್ಞಾನವನ್ನ ಪಡೆಯೋಕಿರೋ ಈ ಎರಡೂ ಶಕ್ತಿಶಾಲಿ ಆದ್ರೆ ಸಂಪೂರ್ಣವಾಗಿ ವಿಭಿನ್ನವಾಗಿರೋ ದಾರಿಗಳನ್ನ ಹೋಲ್ಸಿ ನೋಡೋಣ. ಈ ಹೋಲಿಕೆ ತುಂಬಾನೇ ಸ್ಪಷ್ಟವಾಗಿದೆ. ಮಾಡರ್ನ್ ಸೈನ್ಸ್ ಹೊರಗಿನ ಪ್ರಪಂಚದ ಅಂದ್ರೆ ವಸ್ತುವಿನ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ, ಆದ್ರೆ ಅದನ್ನ ನೋಡ್ತಿರೋ ಪ್ರಜ್ಞೆಯನ್ನ ಸಂಪೂರ್ಣವಾಗಿ ಮರ್ತುಬಿಡುತ್ತೆ. ಆದ್ರೆ ವೈದಿಕ ವಿಜ್ಞಾನ ಹೊರಗಿನ ಪ್ರಪಂಚ ಮತ್ತು ಒಳಗಿನ ಪ್ರಜ್ಞೆ ಎರಡನ್ನೂ ಒಟ್ಟಿಗೆ ನೋಡುತ್ತೆ. ಇದೇ ಸಮಗ್ರ ಜ್ಞಾನ. ಇದನ್ನ ಒಂದು ಮರದ ಉದಾಹರಣೆ ಮೂಲಕ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಮಾಡರ್ನ್ ಸೈನ್ಸ್ ಮರದ ಎಲೆ, ಕೊಂಬೆಗಳನ್ನ ಒಂದೊಂದಾಗಿ ಸ್ಟಡಿ ಮಾಡುತ್ತೆ. ಆದ್ರೆ ವೈದಿಕ ವಿಜ್ಞಾನ ನೇರವಾಗಿ ಮರದ ಬೇರಿಗೆ ಅಂದ್ರೆ ಆ ಪ್ರಜ್ಞೆ ಅನ್ನೋ ಮೂಲಕ್ಕೆ ನೀರ್ ಹಾಕುತ್ತೆ. ಬೇರು ಚೆನ್ನಾಗಿದ್ರೆ ಮರ ತಾನಾಗಿಯೇ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ? ಸರಳವಾಗಿ ಹೇಳ್ಬೇಕು ಅಂದ್ರೆ, ಪಾಶ್ಚಾತ್ಯ ವಿಜ್ಞಾನ ಸೃಷ್ಟಿಯನ್ನ ಅಧ್ಯಯನ ಮಾಡಿದ್ರೆ ವೈದಿಕ ವಿಜ್ಞಾನ ಸೃಷ್ಟಿಕರ್ತನನ್ನ ಅಂದ್ರೆ ಸೃಷ್ಟಿಯ ಮೂಲವನ್ನೇ ಅಧ್ಯಯನ ಮಾಡುತ್ತೆ. ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ, ಇದು ಕೇವಲ ನಮ್ಮ ಇತಿಹಾಸವನ್ನ 15,000 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗೋದಲ್ಲ, ಬದಲಿಗೆ ಜ್ಞಾನವನ್ನ ಅರಿಯಕ್ಕೆ ಒಂದು ಉತ್ತಮವಾದ ಕಳೆದುಹೋದ ದಾರಿಯನ್ನ ಮತ್ತೆ ಕಂಡುಹಿಡಿಯೋದು. ನಮ್ಮ ಇತಿಹಾಸದ ಪುನರ್ಪರಿಶೀಲನೆ ವಿಜ್ಞಾನದ ಪುನರ್ಪರಿಶೀಲನೆಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಈ ಅಂತಿಮ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಒಂದೇ ಸತ್ಯವನ್ನ ತಲುಪೋಕೆ ವಿಜ್ಞಾನ ಮತ್ತು ಪ್ರಜ್ಞೆ ಎರಡೂ ದಾರಿಗಳಾಗಿದ್ರೆ, ಈ ದಾರಿಯಲ್ಲಿ ನಾವು ಏನನ್ನ ಮರ್ತುಬಿಟ್ಟಿದ್ದೀವಿ? ಈ ಬಗ್ಗೆ ಯೋಚನೆ ಮಾಡಬೇಕಿದೆ.